ಅವ್ರದ್ದೇ ಆದಂತ ಒಂದು ತಮ್ ರೂಲ್ ಇರತ್ತಾ ಅದ್ ಮಾಡಕ್ಕೆ ಅಂತ? ಸರ್ ಇಲ್ಲ, ಈಗ ಮೇಸ್ತ್ರಿಗಳು ಅಂತ ಹೇಗ್ ಬರುತ್ತೆ ಅಂದ್ರೆ ನಿಮ್ಗೆ ಎಲ್ಲಾ ತರಾನು ಇರ್ತಾರೆ. ಕನ್ನಡದ ಮೇಸ್ತ್ರಿ ಇರ್ತಾರೆ, ತೆಲುಗು ಮೇಸ್ತ್ರಿ ಇರ್ತಾರೆ, ತಮಿಳ್ ಮೇಸ್ತ್ರಿ ಇರ್ತಾರೆ. ಇಲ್ಲಿ ನಾನು ರಾಜ್ಯ ಭಾಷೆ ಭೇದ ಭಾವ ಮಾಡ್ತಿಲ್ಲ. ಈಗ ನನ್ಗೆ ಇದುವರೆಗೂ ನಾನು ನೋಡಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ತಮಿಳ್ ಮೇಸ್ತ್ರಿಗಳು ಏನಿರ್ತಾರೆ, ಒಂದು ಕಾಂಪೌಂಡ್ ಕಟ್ಟಿ ಅಲ್ಲಿ ಹೋಗಿ ಟ್ಯೂಬ್ ಲೆವೆಲ್ ಹಿಡಿತಾರೆ. ನಿಮ್ಗೆ ಆ ರೀತಿ ಮೇಸ್ತ್ರಿಗಳೇನಾದ್ರು ಸಿಕ್ಕಿದ್ರೆ ಕೆಲವೊಂದ್ಸಲ ಇಂಜಿನಿಯರ್ಸ್ಗಳ ಹತ್ರ ಪ್ಲಾನ್ ತಗೊಂಡು ಒಂದ್ ಮಿನಿಮಮ್ ಸೂಪರ್ವಿಷನ್ ಆದ್ರೂ ಸಾಕು. ಯಾಕಂದ್ರೆ ನೀವೇ ಬೇಡ ಅಂದ್ರೂ ಆ ಮೇಸ್ತ್ರಿಗೆ ಇರುತ್ತೆ ಮೆಚುರಿಟಿ ಮಾಡೋಗ್ತಾರೆ. ಬಟ್ ಇವತ್ತಿಗೆ ಏನಾಗಿದೆ, 100 ಜನದಲ್ಲಿ 90 ಮೇಸ್ತ್ರಿಗಳು ಎಲ್ಲಾರ್ದು ಮೈಂಡ್ ಹೇಗಿದೆ ಅಂದ್ರೆ, ಇವತ್ತಿಗೆ ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ದೀನ, ನನಗೆ ದುಡ್ಡು ಬೇಕಷ್ಟೇ, ಆ ಬಿಲ್ಡಿಂಗ್ ಇಂದ ಹೆಸರು ಬೇಡ, ನನಗೆ ಹೆಸರೇ ಬೇಡ, ನನಗೆ ದಿನ ಕೆಲಸಗಳು ಒಂದಲ್ಲ ಒಂದು ಸಿಕ್ಕೇ ಸಿಗುತ್ತೆ, ನಾನು ಪಾಡಿಗೆ ನಾನು ಕಟ್ಕೊಂಡು ಹೋಗ್ತೀನಿ ಅನ್ನೋ ರೀತಿ ಇರ್ತದೆ. ಮೇಸ್ತ್ರಿಗಳಿಗೆ ಏನ್ ಮಾಡ್ತಾ ಇದೀವಿ ಗೊತ್ತು, ಯಾಕೆ ಮಾಡ್ತಾ ಇದೀವಿ ಗೊತ್ತಿಲ್ಲ. ಈಗ ಒಂದು ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಕಾಂಕ್ರೀಟ್ ಮೋಲ್ಡ್ ಇರಬೇಕು. RCC ಕಾಂಕ್ರೀಟ್ ದಿನ ಆ ಜಾಗದಲ್ಲಿ ಇಂಜಿನಿಯರ್ಸ್ ಗಳಿಲ್ಲ ಅಂದ್ರೆ ನಿಮ್ಗೆ ಕಾಂಕ್ರೀಟ್ ಸ್ವಲ್ಪ ಮಜ್ಜಿಗೆ ರೀತಿ ಇರುತ್ತೆ. ಅವ್ನು ಯಾರೋ ಒಬ್ಬ ಬಂದು ಬಾಂಡ್ಲಿಯಲ್ಲಿ ಉಯ್ದ ಅಂದ್ರೆ ಅದೇ ನೀಟಾಗಿ ಎಲ್ಲ ಲೆವೆಲ್ ಆಗ್ಬಿಡ್ಬೇಕು. ಯಾಕಂದ್ರೆ ಅಲ್ಲಿ ಗಾರೆ ಮೇಸ್ತ್ರಿ 4 ಜನ ಇರ್ತಾರಲ್ಲ, ಅವ್ರಿಗೆ ಲೆವೆಲ್ ಮಾಡೋದು ಕಷ್ಟ ಆಗ್ಬಾರ್ದು. ಕಾಲಲ್ಲಿ ಹಿಂಗ್ ಅಂತಾರೆ ಅದೆಲ್ಲ ಸ್ಪ್ರೆಡ್ ಆಗ್ಲಿ ಅಂತ. ಅದೇ ಜಾಗದಲ್ಲಿ ಯಾರಾದ್ರೂ ಒಬ್ರು ಇಂಜಿನಿಯರ್ಸ್ಗಳು ಇಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಯಾರಾದ್ರೂ ಇದ್ರೆ, ನೀರ್ ಕಡಿಮೆ ಹಾಕಪ್ಪ, ಅವ್ರಿಗೆ ಎತ್ಕೊಬಂದು ಉಯ್ದ್ರೆ ಸ್ಪ್ರೆಡ್ಡೇ ಆಗಲ್ಲ ಕಾಂಕ್ರೀಟು, ಇವ್ರ ಕೈಯಲ್ಲಿ ಮಾಡ್ಬೇಕು, ಅವರಿಗೆ ಕೆಲಸ ಜಾಸ್ತಿ. ಆದ್ರೆ ಇಂಜಿನಿಯರಿಂಗ್ ಗೊತ್ತು, ನೀರ್ ಕಡಿಮೆ ಆದಷ್ಟು ಕಾಂಕ್ರೀಟ್ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಮೇಸ್ತ್ರಿನ್ ಕೇಳಿ, ನೀರ್ ಜಾಸ್ತಿ ಆಗ್ತಷ್ಟು ಕಾಂಕ್ರೀಟ್ ಎಡೆಗೆಲ್ಲ ಹೋಗ್ಬಿಡುತ್ತೆ ಸರ್ ಅಂತಾರೆ. ಕಾಂಕ್ರೀಟ್ ಹಾಕಾದ್ಮೇಲೆ 1 ನಿಮಿಷ ನೀವು ಅದನ್ನ ಬಿಟ್ರೆ ಅದೇ ನೀರು ಬಿಟ್ಕೊಳ್ಳುತ್ತೆ. 5 ಸೆಕೆಂಡ್ 3 ಸೆಕೆಂಡ್ ವೈಬ್ರೇಟರ್ ಇಟ್ರೆ ಫಿಕ್ಸ್ ಅಲ್ವಾ? ಟೆಕ್ನಿಕಲ್ ಆಗಿ ಯೋಚನೆ ಮಾಡಲ್ಲ ಮೇಸ್ತ್ರಿಗಳು. ಮತ್ತೆ ಇನ್ನ 7 ಅಡಿಗೆ ಲಿಂಕ್ ಹಾಕ್ಬೇಕು ಅಂದ್ರೆ ಅದೇ ಲಾಸ್ಟ್ 15 ವರ್ಷದಿಂದ ಏನ್ ಅವ್ರು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಮೇಸ್ತ್ರಿಗಳು ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಇಂಜಿನಿಯರ್ಸ್ಗಳು ಮುಂದಿನ 10 ವರ್ಷಕ್ಕೆ ಏನಿರ್ಬೋದು, ಇಂಜಿನಿಯರ್ಸ್ ಫ್ಯೂಚರ್ನು ಕನ್ಸಿಡರ್ ಮಾಡಿ ಕೆಲಸ ಮಾಡಿಸ್ತಾರೆ. ಗಾರೆ ಮೇಸ್ತ್ರಿಗಳೇನಿದ್ದಾರೆ ಅವ್ರ ಫ್ಯೂಚರ್ನು ನೋಡಲ್ಲ, ಅವ್ರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನ್ ಬಂದಿರುತ್ತೆ, ಅವ್ರ ಕಣ್ಣಲ್ಲಿ ಏನ್ ನೋಡಿರುತ್ತೆ ಅಷ್ಟನ್ನೇ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಈಗ ನಮ್ಗೆ ಇವಾಗ ಟೆಕ್ನಾಲಜಿ ಇದೆ, AI ಇದೆ, ಏನೇನೆಲ್ಲ ಮಾಡ್ಕೊಳ್ಬೋದು. ಈ ಆಪ್ಷನ್ಸ್ಗಳು ನೀವು ಮೇಸ್ತ್ರಿ ಹತ್ರ ಹೋದ್ರೆ ಸಿಗಲ್ಲ. ನೀವು ದುಡ್ಡಂತ ಉಳಿಸೋದಾದ್ರೆ ಎಷ್ಟು ಉಳಿಸ್ಬೋದು? 5% ಉಳಿಸ್ಬೋದಾ? 10% ಆಫ್ ನಿಮ್ಮ ಇನ್ವೆಸ್ಟ್ಮೆಂಟ್ ಉಳಿಸ್ಬೋದಾ? 40 ವರ್ಷ 50 ವರ್ಷ ಬರೋ ಮನೆಗೆ 10% ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ತಿಂಗಳು ಲೆಕ್ಕಕ್ಕೆ ಸ್ಟಿಕ್ ಮಾಡಿ, ನೀವು ನಮ್ಗೆ ಕೊಡೋ ಫೀಸು ಏನಂದ್ರೆ ಏನೂ ಅಲ್ಲ. ನಮ್ಗೆ ಕೊಡೋ ಫೀಸಲ್ಲೇ ನಮ್ಮ ಹತ್ರನೇ ಪ್ರಾಪರ್ ಆಗಿ ಫೈನಲ್ ಸ್ಟೇಜ್ಗಳು ಮೆಟೀರಿಯಲ್ ಎಲ್ಲ ಬರುತ್ತಲ್ಲ, ಎಲ್ಲಿ ಬೆಸ್ಟ್ ಅಂಗಡಿ ಇರುತ್ತೆ, ಎಲ್ಲಿ ತಗೊಂಡ್ರೆ ಕಡಿಮೆಗೆ ಸಿಗುತ್ತೆ, ಈ ರೀತಿ ನಮ್ಮ ಹತ್ರ ಸ್ವಲ್ಪ ಆ ಒಪಿನಿಯನ್ ತಗೊಂಡು ನೀವು ಪ್ರಾಪರ್ ಆಗಿ ಮೆಟೀರಿಯಲ್ಸ್ ಎಲ್ಲ ಮಾರ್ಕೆಟ್ ಅಥವಾ ಹೋಲ್ಸೇಲ್ ರೇಟಲ್ಲಿ ತಂದ್ರೆ, ನೀವು ನನಗೇನು ಫೀಸ್ ಕೊಟ್ಟಿರ್ತೀರಾ ಆ ಫೀಸ್ ನಿಮ್ಗೆ ಅಲ್ಲೇ ಉಳಿದೋಗ್ಬಿಟ್ಟಿರುತ್ತೆ. ಈ ಮೆಚುರಿಟಿ ಯಾರಿಗಿರುತ್ತೆ ಅವ್ರು 100% ಇಂಜಿನಿಯರ್ನು ಬಿಟ್ಟು ಹೋಗಲ್ಲ. ಇನ್ನು ಕೆಲವೊಬ್ರು ಮೇಸ್ತ್ರಿಗಳು ಏನ್ ಮಾಡ್ತಾರೆ, ನಾನು ಹೋದ್ರೆ ಮೇಸ್ತ್ರಿಗೆ ಕೆಲಸ ಜಾಸ್ತಿ, ತೂಕ ನೋಡಪ್ಪ ಅಂತೀನಿ, ಚೆನ್ನಾಗಿ ಕಟ್ಟಪ್ಪ ಅಂತೀನಿ. ಯಾರೋ ಒಬ್ಬ ಗಾರೆ ಮೇಸ್ತ್ರಿ ಚೆನ್ನಾಗಿಲ್ಲ ಅಂದ್ರೆ ಅವನು ಚೇಂಜ್ ಮಾಡು ಅಂತೀನಿ. ಓನರ್ ಹೋದ್ರೆ ಹಣ ಊಟ ಆಯ್ತಣ ಅಂತ ಮಾತಾಡ್ಸ್ಬಿಟ್ರೆ ಓನರ್ಗೂ ಅಲ್ಲೇ ಖುಷಿ, ಅವ್ನು ಬರ್ತಾರೆ, ಕಟ್ತಾ ಇದ್ದೀರಾ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಅವ್ರಿಗೆ ವರ್ಕೌಟ್ ಆಗ್ತದೆ. ಒಬ್ಬ ಕ್ವಾಲಿಟಿ ಲೇಬರ್ ಇಲ್ಲ ಅಂದ್ರೂ ಅವ್ರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಹೋದ್ರಾಗ ಮಾಡೋಕ್ಕಾಗಲ್ಲ ಅಲ್ಲ. ಹಂಗಾಗಿ ಮೇಸ್ತ್ರಿಗಳನ್ನು ಆದಷ್ಟು ಹೇಳೋದು, ಇಂಜಿನಿಯರ್ ಬೇಡ ಸರ್, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನು ಕಟ್ತೀನಿ ಅಂತ ಹೇಳ್ತಾರೆ. ಬಟ್ ಹೇಗ್ ಕಟ್ತೀನಿ ಅಂತ ನೋಡೋದಕ್ಕೆ ಆದಷ್ಟು ಒಬ್ಬ ಇಂಜಿನಿಯರ್ ಇದ್ರೆ ಒಳ್ಳೆ. ಅದೇ ಇದು ಗೊತ್ತಾಗತ್ತೆ ಅದ್ರಲ್ಲೇನೆ. ಇವಾಗ ಹೆಂಗೆ ಅಂತ ಅಂದ್ರೆ, ಒಬ್ಬ ಮೇಸ್ತ್ರಿ ಅಂತ ಅಂದ್ಮೇಲೆ ಒಂದು ಮನೆ ಒಂದ್ ಫ್ಲೋರ್ ಮನೆ ಕಟ್ಸೋಷ್ಟು ಕೇಪಬಿಲಿಟಿ ಇರುತ್ತೆ. ಅದೇ ಅವನ್ಗೆ ಒಂದು 2 ಫ್ಲೋರ್ 3 ಫ್ಲೋರ್ ಹಂಗೆ ಸ್ಟೋರೇಜ್ ಬಿಲ್ಡಿಂಗ್ ಆತರ ಕೊಟ್ಟಾಗ ಅಪಾರ್ಟ್ಮೆಂಟ್ ಕೊಡಕ್ ಬಂದಾಗ ಮೇಸ್ತ್ರಿ ಕೈಯಲ್ಲಿ ಯಾರು ಮಾಡಕ್ ಆಗಲ್ಲ ಆಕ್ಚುಲಿ. ಅದೇನಾಗ್ತದೆ, ಕಾಲಮ್ಗಳು ಸ್ಪ್ಯಾನ್ ಇರುತ್ತೆ, ಕಬ್ಬಣ ಇಷ್ಟೇ ಆಗ್ಬೇಕು ಅನ್ನೋ ತುಂಬಾ ಫ್ಯಾಕ್ಟರ್ಸ್ ಗಳು ಬರುತ್ತೆ. ಈಗ ಅಪಾರ್ಟ್ಮೆಂಟ್ ಅನ್ನೋದು ಅದನ್ನ ಆ ಟಾಪಿಕ್ ನ ಸೈಡ್ಗೆ ಇಟ್ಬಿಡೋಣ. ಅದು ಒಂದು ಇವತ್ತಿನ ಮಾರ್ಕೆಟ್ ಅಲ್ಲಿ ಏನ್ ಬರುತ್ತೆ, ಅದು 100ರಲ್ಲಿ 1% 2% ಅಷ್ಟೇ. ಇನ್ನು ಅದ್ ಬಿಟ್ರೆ ಕಾಂಪ್ಲೆಕ್ಸ್ ಗಳು ಬರುತ್ತೆ, ದೊಡ್ಡ ಬಿಲ್ಡಿಂಗ್ ಬರುತ್ತೆ, ಸಣ್ಣ ಬಿಲ್ಡಿಂಗ್ ಗಳಿರುತ್ತೆ. ಅವೆಲ್ಲಾನು ನಮಗ್ ಕೊಟ್ರೆ ನನ್ ಕಟ್ಸ್ಬೇಕಾದ್ರೇನೆ ಗೃಹ ಪ್ರವೇಶ ಆದ್ಮೇಲೆ ಹೇಗಿರುತ್ತೆ ಅನ್ನೋದು ನನ್ಗೆ ಗೊತ್ತು. ಇಲ್ಲೇ ಕಿಟಕಿ ಬರ್ಬೇಕಾ, ಇಲ್ಲೇ ಡೋರ್ ಬರ್ಬೇಕಾ, ನನ್ ಕಟ್ಟೋ ಟೈಮಲ್ಲೇ ಯೋಚನೆ ಮಾಡಿ ನಾವು ಕಟ್ಸ್ತೀವಿ. ಅದೇ ಗಾರೆ ಮೇಸ್ತ್ರಿ ಆದ್ರೆ ಎಲ್ಲೆಲ್ಲಿ ಗೋಡೆ ತಡಿ ಇತ್ತಾ, ಸೆಂಟ್ರ್ ಮಾಡಿ ಕಿಟಕಿ ಇಡೋ. ನಾವೇನ್ ಮಾಡ್ತೀವಿ, ಕುಬೇರ್ ಮೂಲೆ 2 ಅಡಿ ಎಕ್ಸ್ಟ್ರಾ ಬಿಡಪ್ಪ, ಯಾಕಂದ್ರೆ ವುಡ್ ವರ್ಕ್ ಬರುತ್ತೆ. ವುಡ್ ವರ್ಕ್ ಇವಾಗ 2 ಅಡಿ ಎಕ್ಸ್ಟ್ರಾ ಬಿಟ್ಟು ನಾನು ಕಿಟಕಿ ಸೆಂಟ್ರ್ ಮಾಡಿಟ್ರೆ ವುಡ್ ವರ್ಕ್ ಬಂದಾದ್ಮೇಲೆ ಕಿಟಕಿ ಸೆಂಟ್ರ್ ಕಾಣ್ತಿರುತ್ತೆ. ವಾಸ್ತು ಅಂತ ಬಂದ್ರು ಕುಬೇರ್ ಮೂಲೆ ಕ್ಲೋಸ್ ಇರ್ಬೇಕನ್ಸುತ್ತೆ, ಅಲ್ಲಿ ಕ್ಲೋಸ್ ಇರುತ್ತೆ. ಅದೇ ಮೇಸ್ತ್ರಿ ಅಂತ ಬಂದ್ರೆ ಅವತ್ತಿನ ಪ್ರೆಸೆಂಟ್ ಅಲ್ಲಿ ಏನಿದೆ ಅದನ್ನ ಸೆಂಟ್ರ್ ಮಾಡಿಸ್ತಾನೆ. ಫ್ಯೂಚರ್ಗೆ ಹೋಗ್ತಾ ವುಡ್ ವರ್ಕ್ ಬರುತ್ತೆ, ಮಂಚ ಬರುತ್ತೆ. ಆ ಟೈಮಲ್ಲಿ ಅಯ್ಯೋ ಕಿಟಕಿ 1 ಅಡಿ ಹಂಗಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಮಂಚ ಒಂಚೂರು ಈ ಕಡೆ ಬರ್ಬೇಕಿತ್ತು, ಡೋರ್ ಈ ಕಡೆ ಇರೋದು ಆ ಕಡೆ ಆಗ್ಬೇಕಿತ್ತು ಅಂತ ಅನ್ಕೊಳ್ತೀರಾ. ಅದೇ ಆದಷ್ಟು ಸ್ವಲ್ಪ ಪ್ಲಾನ್ ಮಾಡಿ ಇಂಜಿನಿಯರ್ಸ್ ಥ್ರೂ ಹೋದ್ರೆ ನಾವು ಫಸ್ಟೇ ಹೇಳ್ಬಿಡ್ತೀವಿ, ಡೋರ್ ಇಲ್ಲಿದ್ರೆ ಇಂಟೀರಿಯರ್ಸ್ ಅಲ್ಲಿ ಬರುತ್ತೆ. ಕಟ್ತಾ ಯಾರೋ ಒಬ್ರು ಬೇರೆಯವ್ರು ಬರ್ತಾರೆ, ಇದು ವಾಸ್ತು ಇಲ್ಲ ವಾಸ್ತು ಇದೆ ಅಂತಾರೆ.
ವಾಸ್ತು ಆಲ್ಮೋಸ್ಟ್ ನಂಗೆ ಗೊತ್ತಿರೋ ಪ್ರಕಾರ ಇವತ್ತಿಗೆ ಕರ್ನಾಟಕದಲ್ಲಿ ಎಷ್ಟು ಜನ ಇಂಜಿನಿಯರ್ಸ್ ಗಳವ್ರೆ ಬೇಸಿಕ್ ವಾಸ್ತು ಇದ್ದೇ ಇರುತ್ತೆ. ಈಗ ಒಬ್ಬೊಬ್ರು ಹೇಳೋದ್ರ ರೀತಿ ಚೇಂಜ್ ಆಗ್ಬೋದು, ವಾಸ್ತು ಇಲ್ಲ ಅಂದ್ರೆ ಇವತ್ತಿಗೆ ಇಂಜಿನಿಯರ್ಸ್ ಗಳಿಗೆ ಬೆಲೆನೇ ಇಲ್ಲ. ನೀವ್ ಎಷ್ಟೇ ಫ್ಯಾನ್ಸಿಯಾಗಿ ಪ್ಲಾನ್ ಮಾಡಿ, ಓನರ್ ಫಸ್ಟ್ ಕೇಳೋದು ವಾಸ್ತು. ಇನ್ನ ಮೇಸ್ತ್ರಿ ಅಂತ ಬಂತು ಅಂದ್ರೆ ಅವ್ರಿಗೆ ವಾಸ್ತು ಜ್ಞಾನನೂ ಅಷ್ಟಿರಲ್ಲ. ಕುಬೇರ ಮೂಲೆ ರೂಮ್ ಇರ್ಬೇಕು ಅಂತ ಗೊತ್ತು, ಬೇಸಿಕ್ ತಿಳ್ಕೊಂಡಿರ್ತಾರೆ. ಇನ್ನೊಂಚೂರು ಇನ್ ಡೀಟೇಲ್ ಆಗಿ ವಾಸ್ತುಗೂ ಹೋಗಿ ನೋಡ್ತೀರಾ ಅನ್ನೋದಾದಾಗ ಆದಷ್ಟು ಮೇಸ್ತ್ರಿಗಳು ಒಳ್ಳೇದೇ, ಅದ್ರ ಜೊತೆ ಸೂಪರ್ವಿಷನ್ಗೆ ಅಂತ ಒಬ್ಬ ಇಂಜಿನಿಯರ್ ಇದ್ದಷ್ಟು ಒಳ್ಳೇದು. ಸೊ ಇದ್ರಲ್ಲಿ ಗೊತ್ತಾಗತ್ತೆ ಯಾರ್ ಬೆಸ್ಟ್ ಅಂದ್ರೆ ಇಂಜಿನಿಯರ್ ಬೆಸ್ಟಾ ಅಥವಾ ಮೇಸ್ತ್ರಿ ಬೆಸ್ಟಾ ಅಂತ ಇದ್ರಲ್ಲಿ ಗೊತ್ತಾಗತ್ತೆ. ಎಷ್ಟು ಅನ್ನೋದಕ್ಕಿಂತ ನೀವು ಕಟ್ಟೋ ಮನೆ ಒಂದೇ ಸಲ ಕಟ್ಟೋದು. ಈಗ ಯೂಟ್ಯೂಬ್ ಅಲ್ಲಿ ತಾಜ್ ಮಹಲ್ ನೋಡ್ಬೋದು, 10,000 ಕೋಟಿ ಬಿಲ್ಡಿಂಗ್ ನೋಡ್ಬೋದು, ಬಟ್ ಎಂಡ್ ಆಫ್ ದಿ ಡೇ ನನ್ ಮನೆ ಅಂತ ಬರುತ್ತಲ್ಲ, ನನ್ಗದು ಒಂದು ಫಸ್ಟ್ ಫ್ಲೋರ್ದು ಸಣ್ಣ ಮನೆನೇ ಆಗ್ಲಿ, ಪಕ್ಕದಲ್ಲಿ ಯಾವ್ದೋ ಒಂದು 500 ಕೋಟಿ ಬಿಲ್ಡಿಂಗೇ ಇರ್ಲಿ, ನನ್ಗೆ ನನ್ ಮನೆನೇ ಜೀವ. ಆ ಮನೇಲಿ ನಂದು ಒಂದ್ ಪುಟ್ ಗೂಡ್ ಅಂತ ಇರುತ್ತೆ. ಈಗ ನನಗೂ ಒಂದ್ ಮಕ್ಳುಗಳಿರ್ತಾರೆ, ನಮ್ ಸಾಯೋದಕ್ಕಿಂತ ಮುಂಚೆ ಅವ್ರಿಗೊಂಚೂರು ಮಾಡ್ಬೇಕು. ಈಗ ಎಷ್ಟೋ ಜನ ನನ್ ಕೈಲಿ ಆಗಿಲ್ಲ ಅಂದ್ರೂ ನಾನು ಒಂದ್ ಟೈಮ್ ಊಟ ಬಿಟ್ಟಾದ್ರೂ ಆ ಮನೆ ಕಟ್ಸ್ತೀನಪ್ಪ, ನನ್ ಮಕ್ಳಿರೋ ಮನೆ ಅನ್ನೋದೊಂದು ಎಮೋಷನ್ ಇರುತ್ತೆ. ಆ ಎಮೋಷನ್ಗೆ ಬೆಲೆ ಸಿಗ್ಬೇಕಂದ್ರೆ ಕೆಲವೊಂದ್ಸಲ ಸ್ವಲ್ಪ ಇಂಜಿನಿಯರ್ಗಳನ್ನು ಕನ್ಸಿಡರ್ ಮಾಡಿದಾಗ, ನಾವು ನಮ್ದೇನ್ ಎಕ್ಸ್ಪೋಜರ್ ಇರುತ್ತೆ ಅದನ್ನ ಆ ಎಮೋಷನ್ಗೆ ಆಡ್ ಮಾಡಿದಾಗ ಅದ್ರ ಮನೆ ವ್ಯಾಲ್ಯೂನು ಜಾಸ್ತಿ ಆಗ್ತದೆ. ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಏನಾದ್ರು ಹೇಳ್ಬೇಕು, ಏನ್ ಸಜೆಷನ್ ಕೊಡ್ತೀರಾ ಅಂತ? ನಮ್ಮ ಸಿವಿಲ್ ಫೀಲ್ಡ್ ಅಲ್ಲಿ ಇವಾಗ ಯಾರು ಡಿಗ್ರಿ ಮುಗಿಸಿದ್ದಾರೆ ಅವರು ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ಇವತ್ತಿಗೆ ನಾವು ನೋಡ್ತಿರೋದು ಮಾರ್ಕೆಟ್ ಅಲ್ಲಿ ಏನ್ ಗ್ಯಾಪ್ ಆಗ್ತಿದೆ ಅಂದ್ರೆ, ಯಾವ್ದೋ ಒಂದು ಕೋರ್ಸಿಗೆ ಹೋಗ್ತಾರೆ, ಕಲ್ತ್ಕೊಳ್ತಾರೆ 3 ತಿಂಗಳು 6 ತಿಂಗಳು 1 ವರ್ಷನೋ, ಇಲ್ಲ ಡಿಗ್ರಿ ಮುಗಿಸಿರ್ತಾರೆ ಅಲ್ವಾ, ಸಾಫ್ಟ್ವೇರ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಯಾವ ಮೆಟೀರಿಯಲ್ ಹಾಕ್ಬೇಕು, ಮಾರ್ಕೆಟ್ ರೇಟ್ ಏನಿದೆ, ಮೇನ್ ಬೇಕಿರೋದು ನಮ್ಮ ಫೀಲ್ಡ್ ಅಲ್ಲಿ ಇವತ್ತಿಗೆ ಅದು. ಜನ ಆಗ್ಲಿ, ಸ್ಟೂಡೆಂಟ್ಸ್ಗಳೇ ಆಗ್ಲಿ, ಸೋಕಾರ್ಡ್ ಜೆನ್ಸಿ ಅಂತ ಏನ್ ಹೇಳಿದ್ರಿ, ಆಚೆ ಬರ್ತಾರೆ, ಸಾಫ್ಟ್ವೇರ್ ಯೂಸ್ ಮಾಡೋದು ಗೊತ್ತು, ಇವತ್ತಿಗೆ AI ಬಂದಿದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಇಂಟೀರಿಯರ್ ಡಿಸೈನ್ ನಾನು ಮಾಡ್ಕೊಡ್ತೀನಿ, ಹೋಗಿ AI ಯೂಸ್ ಮಾಡ್ಕೊಂಡು ಇಂಟೀರಿಯರ್ ಡಿಸೈನ್ ಮಾಡ್ಕೊಡ್ತಾರೆ. ಮೆಟೀರಿಯಲ್ ರೇಟ್ ಏನಿದೆ ಗೊತ್ತಿಲ್ಲ, ಅದೇನ್ ಬಾಳುತ್ತೆ ಗೊತ್ತಿಲ್ಲ, ಓನರ್ ಬಜೆಟ್ ಏನಿರುತ್ತೆ ಗೊತ್ತಿರಲ್ಲ. ನೀವು ಮಾಡ್ಬೇಕಾಗಿರೋ ಫಸ್ಟ್ ಕೆಲಸ, ಯಾವ್ದಾದ್ರು ಒಂದು ರೆಪ್ಯೂಟೆಡ್ ಕಂಪನಿ, ಟೈಮ್ ಪಾಸ್ ಹೋಗೋದು ಮಾಡಬೇಡಿ. ಯಾವ್ದೋ ಒಂದೇ ಕೆಲಸನ ದಿನ ರಿಪೀಟ್ ಮಾಡೋ ಅನ್ನೋದಕ್ಕೂ ಹೋಗ್ಬೇಡಿ. ನೀವು ಆದಷ್ಟು ಎಲ್ಲಾ ಕೆಲಸನೂ ಮಾಡಬೇಕು. ಈಗ ಒಂದು ಆಫೀಸ್ ನೀವು ಹೋಗಿದ್ದೀರಾ ಅಂದ್ರೆ ಫಸ್ಟ್ ಹೇಳೋದು ಜೆನ್ಸಿಗಳಿಗೆ ಆಗ್ಲಿ, ಬೇರೆಯವರೇ ಆಗ್ಲಿ, ನನ್ನ ಏಜವರೇ ಆಗ್ಲಿ, ಯಾವುದೋ ಒಂದು ನಮ್ಮ ಫೀಲ್ಡಿಗೆ ನೀವು ಎಂಟ್ರಿ ಆಗ್ತಿದ್ದೀರಾ ಅಂದ್ರೆ ಸ್ಯಾಲ್ರಿ ನೋಡಬೇಡಿ. ನನ್ನ ಮಾಸ್ಟರ್ಸ್ ಮಾಡ್ಕೊಂಡೇ ಬಂದಿರ್ಬೋದು ಫ್ರಾನ್ಸಿಂದ, ನನ್ನ ಸ್ಯಾಲ್ರಿ ಕೇಳಿದ್ರೆ ನೀವು ನಗ್ಬಿಡ್ತೀರಾ. ನಂಬರ್ಸ್ ಎಲ್ಲ ಹೇಳಲ್ಲ. ನಂದು ಪೆಟ್ರೋಲ್, ಡಾಮಿನರ್ ಗಾಡಿಗೆ ಏನ್ ಪೆಟ್ರೋಲ್ ಖರ್ಚಾಗ್ತಿತ್ತು, ನನ್ನ ಸ್ಯಾಲ್ರಿಗಿಂತ ಆ ಗಾಡಿ ಪೆಟ್ರೋಲ್ ಜಾಸ್ತಿ ಕುಡಿತಿತ್ತು. ನಾನು ಅವತ್ತು ಸ್ಯಾಲ್ರಿ ಮುಖ ನೋಡ್ಕೊಂಡು L&Tಗೂ ಶೋಭಾಗ ಹೋಗಿದ್ದಿದ್ರೆ ಇವತ್ತಿಗೆ ಚೇರ್ ಮೇಲೆ ಕೂರ್ತಿರ್ಲಿಲ್ಲ. ನಂದು ಹಳೆ ಆಫೀಸ್ ಏನು ಓಪನ್ ಮಾಡಿದೆ, ಒಂದ್ ಮನೆ ಎಲಿವೇಶನ್ ಮಾಡ್ಕೊಟ್ಟೆ. ಅದೊಂದ್ ಮನೆ ಎಲಿವೇಶನ್ ನಾನು 3 ದಿನ ಕುಂತ್ಕೊಂಡು ಮಾಡಿದ್ದು, ನನಗೆ 1 ತಿಂಗಳು ಸಂಬಳ. ಈ ಡಿಫ್ರೆನ್ಸ್ ನಿಮ್ಗೆ ಬರಬೇಕಾ? ಫಸ್ಟ್ 1 ವರ್ಷ 2 ವರ್ಷ ಏನಿರುತ್ತೆ ಅವಾಗ ನೀವು ಸ್ಯಾಲ್ರಿ ನೋಡಬೇಡಿ. ಒಂಥರ ಅದು ಗೋಲ್ ಹೇಗಿರ್ಬೇಕು ಅಂದ್ರೆ, ನಾನು ಏನೋ ಒಂದು ಕಲಿಬೇಕು ಅಂದ್ರೆ ಕಲಿಬೇಕಷ್ಟೇ, ಅಲ್ಲಿ ಹೋಗ್ಬೇಕಷ್ಟೇ. ಆ ಹೋಗೋ ದಾರಿಯಲ್ಲಿ ನನಗೆ ಏನೇ ಕಷ್ಟ ಬಂದ್ರೂ ತಲೆ ಕೆಡಿಸ್ಕೊಳ್ಬಾರ್ದು. 1 ವರ್ಷ 2 ವರ್ಷ ಯಾವ್ದಾದ್ರು ರೆಪ್ಯೂಟೆಡ್ ಕಂಪನಿಗಳಲ್ಲಿ ಟೈಮ್ ಕೊಟ್ರೆ ಹೇಗ್ ಮಾಡ್ಬೇಕು ಅನ್ನೋದು ಅಲ್ಲೇ ಒಂದು ಸಿಸ್ಟಮ್ ಇರುತ್ತೆ ಆಲ್ರೆಡಿ. ಆ ಸಿಸ್ಟಮ್ ಅಲ್ಲಿ ನೀವು ಬಿದ್ದು ಎಲ್ಲಾ ನೋಡ್ತೀರಾ. ನೀವು ದುಡ್ಡು ಹಾಕ್ಬೇಡಿ, ಯಾರೋ ದುಡ್ಡು ಹಾಕ್ತಿದಾರಲ್ವಾ, ನೀವು ಅಲ್ಲೋ ಕೆಲಸ ಮಾಡಿಸಿ ನಿಮ್ದು ಅನ್ಕೊಂಡು. 2 ವರ್ಷ ಆಗ್ಲಿ, ಯಾವ್ದು ಪ್ಲಸ್ ಯಾವ್ದು ಮೈನಸ್ ಒಂದು ಬೇಸಿಕ್ ಐಡಿಯಾ ಬಂದಿರುತ್ತೆ, ಅದನ್ನ ತಗೊಂಡು ಆಚೆ ಬಂದು ಆಮೇಲೆ ನನ್ಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಾನು ಕಲ್ತಿದ್ದೀನಿ ಅಂತ ಒಂದೇ ಸಲ ದೊಡ್ಡ ಪ್ರಾಜೆಕ್ಟ್ ಹೋಗ್ಬೇಡಿ. ಸ್ಟೆಪ್ ಬೈ ಸ್ಟೆಪ್. ಈಗ ಇಂಟೀರಿಯರ್ಸ್ ಅಂತ ಬಂದ್ರೆ ಫಸ್ಟ್ 3 ಲಕ್ಷದ ಯಾವ್ದೋ ಒಂದು ರಿನೋವೇಷನ್ ಪ್ರಾಜೆಕ್ಟ್ ಮಾಡಿ, ಆಮೇಲೆ ಯಾವ್ದೋ ಒಂದು ಸರ್ ನಾವು ಬಡವರು ಏನೋ ಒಂದು ಮಾಡ್ಕೊಡಿ ಅಂತಾರೆ ಅಲ್ವಾ, ಒಂದು 5 ಲಕ್ಷದ ಪ್ರಾಜೆಕ್ಟ್ ಮಾಡಿ. ಅಂತ 10 ಪ್ರಾಜೆಕ್ಟ್ ಆಯ್ತಾ, ಒಂದ್ಸಲ ನಿಮ್ ಕಾನ್ಫಿಡೆನ್ಸ್ ಬಂತಾ ನಾನು ಮಾಡಿದೀನಿ ಅಂತ, ಅದಾದ್ಮೇಲೆ 1:10 ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ. ಒಂದೇ ಸಲ ನೀವು 50 ಕೋಟಿ ಪ್ರಾಜೆಕ್ಟ್ ಇಟ್ಕೊಳ್ಳಿ, ನಾನು ಕೇಳಲ್ಲ. ನೀವು ಡೇ ಒಂದೇ ಒಂದು 30 ಲಕ್ಷ 50 ಲಕ್ಷ ಪ್ರಾಜೆಕ್ಟ್ ಇಟ್ಕೊಂಡ್ರೆ ನಿಮ್ನ ನಂಬಿ ಜನ ದುಡ್ಡು ಹಾಕ್ತಾರೆ. ಈಗ ಓಕೆ, ARP ಕನ್ಸ್ಟ್ರಕ್ಷನ್ ನಂಬಿ ನಾನು ಅವ್ರಿಗೆ 15 ಲಕ್ಷನೋ 20 ಲಕ್ಷದ ಒಂದು ಇಂಟೀರಿಯರ್ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ ಅಂದ್ರೆ, ಆ ರಿಟರ್ನ್ ಅವರಿಗೆ ಆ ಲುಕ್ ಆಗ್ಲಿ ಫಿನಿಶಿಂಗ್ ಆಗ್ಲಿ ಚೆನ್ನಾಗಿಲ್ಲ ಅಂದ್ರೆ ಆ 20 ಲಕ್ಷದಲ್ಲಿ ನನ್ಗೆ ಉಳ್ಕೊಳ್ಳೋದು 1 ಲಕ್ಷನೋ 2 ಲಕ್ಷನೋ. ಬಟ್ ಓನರ್ಗಳಿಗೆ ಆ 20 ಲಕ್ಷ ಫ್ರಸ್ಟ್ರೇಷನ್ ನನ್ನ ಮೇಲೆ ಇರುತ್ತೆ. ನಮ್ಮ ಹೆಸರು ಅವರೇ ಹಾಳು ಮಾಡಿದ್ರು ಅಂದ್ರೆ ನನ್ಗೆ ನೆಕ್ಸ್ಟ್ ಯಾವ್ದು ಪ್ರಾಜೆಕ್ಟ್ ಸಿಗಲ್ಲ, ಕೆರಿಯರು ಇರಲ್ಲ. ಒಂದಿನ ಈ ಏರಿಯಾ, ಆಮೇಲೆ ಆ ಏರಿಯಾ ಅಂತ ನಾವು ಜಾಗಗಳು ಚೇಂಜ್ ಮಾಡ್ಕೊಂಡು ಪ್ರಾಜೆಕ್ಟ್ ಮಾಡಿಸ್ಬೇಕೇ ಹೊರತು ಒಂದೇ ಕಡೆ ಸಿಗಲ್ಲ. ನೀವು ಪ್ರಾಪರ್ ಆಗಿ ಎಲ್ಲೋ ಒಂದ್ ಕಡೆ ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ನೀವು ಸ್ಟ್ರಾಂಗ್ ಆಗಿ ಏನ್ ಮಾಡಿಸ್ತಿದ್ದೀರಾ ಅಂತ ನಿಮ್ಗೆ ಗೊತ್ತು ಅಂದ್ರೆ, ನೀವು ಏರಿಯಾ ಅಲ್ಲಿ ಅವಶ್ಯಕತೆ ಇರಲ್ಲ. ಯಾವ್ದೋ ಒಂದ್ ಮೂಲೆಯಲ್ಲಿ ನೀವೇ ಕುಂತ್ಕೊಳ್ಳಿ, ಜನ ನಿಮ್ನ ಹುಡಿಕೊಂಡು ಬರ್ತಾರೆ. ಡಿಮ್ಯಾಂಡ್ ನಿಮ್ದಿರುತ್ತೆ. 100 ರೂಪಾಯಿ ಕೇಳೋ ಜಾಗದಲ್ಲಿ 120 ಕೇಳಿ, ಇಂಥವ್ರಿಗೆ ಕೊಟ್ರೆ ಕೆಲಸ ನಮ್ದು ಆಗುತ್ತೆ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬಂದು ಅವ್ರ ಜೊತೆಲಿರೋರು ಅವ್ರಿಗೆ ಹೇಳಿದ್ರೆ, ನೀವು ಕಮಿಷನ್ ಕೊಟ್ಟು ಹೇಳಿಸ್ಬಾರ್ದು.
ಜೊತೆಲಿರೋರು ಅವ್ರಿಗೆ ನೋಡಿದಿನ್ ಕೆಲಸ ಇದೆ ಅಂತ ಹೇಳ್ಬೇಕು. ನಿಮ್ಗೆ ಇದಕ್ಕೆ ಟೈಮ್ ತಗೊಳ್ಬೋದು, 3 ವರ್ಷ 5 ವರ್ಷ ತಗೊಳ್ಬೋದು. ಇವತ್ತಿಗೆ ನೀವ್ ಹೇಳ್ದಂಗೆ ಜೆನ್ಸಿಗಳಿಗೆ ಪೇಷನ್ಸ್ ಇಲ್ಲ. ನಾನು ಒಂದೇ ದಿನದಲ್ಲಿ ಸಾಹುಕಾರ ಆಗ್ಬೇಕು, ಒಂದೇ ದಿನದಲ್ಲಿ ನಾನು ಆರ್ ಬಿಡ್ಬೇಕು, ಒಂದೇ ದಿನದಲ್ಲಿ ಕಲಿಬೇಕು ಅಂದ್ರೆ ಇವತ್ತು ಪ್ರಾಕ್ಟಿಕಲ್ ಆಗಿ ಎಸ್ಪೆಷಲಿ ನಮ್ಮ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ಫೀಲ್ಡ್ ಅಲ್ಲಿ ಸಾಧ್ಯ ಇಲ್ಲ. ನೀವು ಎ ಯೂಸ್ ಮಾಡ್ಕೊಳ್ಬೋದು. ಕೆಲವೊಂದ್ಸಲ ಎ ನಿಮ್ಗೆ ಬಾತ್ರೂಮ್ ಒಳಗಡೆ ಹೋಗಿ ಕಿಚನ್ ಸಿಂಕ್ ಕೊಟ್ಟಿರುತ್ತೆ, ಕಮೋಡ್ ತಗೊಂಡ್ ಬಂದು ರೂಮಲ್ಲಿ ಕೊಟ್ಟಿರುತ್ತೆ. ಮತ್ತೆ ವಾಸ್ತು ಅನ್ನೋದು ಎ ಗೊತ್ತಿಲ್ಲ. ಇಲ್ಲಿ ನಮ್ಗೆ ಮಾರ್ಕೆಟ್ ಅಲ್ಲಿ ಫಸ್ಟ್ ಜನ ಕೇರ್ ಮಾಡೋದೇ ವಾಸ್ತು. ಪ್ರತಿಯೊಂದು ಒಂದು ಮನೆಗೆ ಏನೇನ್ ಕಲಿಬೇಕು, ನಾನು ಮಾರ್ಕೆಟ್ ಸ್ಟಡಿ ಏನಿರುತ್ತೆ, ಯಾವ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಇವೆಲ್ಲ ಅರ್ಥ ಮಾಡ್ಕೊಂಡು ಒಂದ್ ಜಾಗದಲ್ಲಿ ಕುಂತ್ಕೊಂಡು ನಾನು ಫೋನ್ ಮಾಡಿದ್ರೆ ಎಲ್ಲಾನು ಇಲ್ಲಿ ಬಂದ್ ಬಿಡೋ ರೀತಿ ಇರಬೇಕು. ಅದಾದ್ಮೇಲೆ ನೀವು ಸ್ವಂತ ಶುರು ಮಾಡಿ. ಫಸ್ಟ್ ಟೈಮ್ ನಾನು ಸ್ವಂತ ಶುರು ಮಾಡಿ ಆಮೇಲೆ ಹುಡ್ಕಕ್ ಹೋಗ್ತೀನಿ ಅಂದ್ರೆ ಇಲ್ಲಿ ಕ್ಲೈಂಟ್ಸ್ ನೋಡಕ್ಕಾಗಲ್ಲ, ಅಲ್ಲಿ ಮೆಟೀರಿಯಲ್ ನೋಡಕ್ಕಾಗಲ್ಲ. ಪ್ರತಿಯೊಬ್ರು ನಿಮ್ಗೆ ಮೋಸ ಮಾಡ್ತಾನೆ ಹೋಗ್ತಾರೆ. ಅದು ಮೋಸ ಅಲ್ಲ, ಬಿಸ್ನೆಸ್. ನಿಮ್ಗಿಂತ ಯಾರೋ ಇನ್ನೊಬ್ಬನ ನಾಲೆಡ್ಜ್ ಜಾಸ್ತಿ ಇತ್ತು ಅಂದ್ರೆ ನೆಗೋಷಿಯೇಷನ್ ಅಲ್ಲಿ ಅವ್ನು ನಿಮ್ನು ಕಂಟ್ರೋಲ್ ಮಾಡ್ತಾನೆ. ಸೊ ನೀವು ಯಾವುದೇ ಒಂದು ಕಂಪ್ನಿನ ಶುರು ಮಾಡಬೇಕು ಅಂದ್ರೆ ನೆಗೋಷಿಯೇಷನ್ ಅಲ್ಲಿ ಆದಷ್ಟು ನಿಮ್ ಕಂಟ್ರೋಲ್ ಇರಬೇಕು. ಈಗ ನನ್ನ ಆಫೀಸ್ ಇದೆ, ಯಾರೋ ಒಬ್ರು ಬಂದ್ರು ಅಂದ್ರೆ ನಾನ್ ರೇಟ್ ಹೇಳ್ತೀನಿ, ನಾನ್ ನೆಗೋಷಿಯೇಟ್ ಮಾಡ್ತೀನಿ. ಅವಾಗ್ಲೇ ರೇಟಲ್ಲಿ ಮಾರ್ಕೆಟ್ ಅಲ್ಲಿ ಹೆಸರು ಉಳ್ಕೊಳ್ಳೋದು, ಅವಾಗ್ಲೇ ಸ್ವಲ್ಪ ಸಣ್ಣ ಪುಟ್ಟ ಲಾಭ ನೋಡೋದು ಅವಾಗ್ಲೇ. ನನ್ನ ಮಾತು ಕೆಲವೊಂದ್ಸಲ ನನ್ನ ಜೂನಿಯರ್ಸ್ಗಳಿಗೂ ಕೆಲವೊಬ್ರಿಗೆ ಹೇಳಿದ್ದೆ, ಇಲ್ಲ ನಾನು ಫ್ರೀಲಾನ್ಸಿಂಗ್ ಮಾಡ್ತೀನಿ ಅಂತ ಹೋದವರೆಲ್ಲ 6 ತಿಂಗಳಿಗೆ ಮತ್ತೆ ಫ್ರೀಲಾನ್ಸಿಂಗ್ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರೋ ಇಷ್ಟ.